ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸುಧಾ ಅಂದರೆ ಅಮೃತ ಎಲ್ಲಿ ಸಿಗತ್ತೆ ಅಂತ ಒಂದು ಚರ್ಚೆ ಆಗತ್ತಂತೆ. ಎಲ್ಲಿ ಸಿಗತ್ತೆ ಅಂತ ಈ ವಿಬುಧರು ಎಲ್ಲ ಇದರ ಬಗ್ಗೆ ಮಾತಾಡಬೇಕಾದ್ರೆ ಅವರು ಹೇಳ್ತಾರೆ, ಅಬ್ಧೌ ವಿಧೌ ವಧುಮುಖೆ ಫಣಿನಾಂ ನಿವಾಸೆ ಸ್ವರ್ಗೇ ಸುಧಾ ವಸತಿ ವೈ ವಿಬುಧಾ ವದಂತಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದಷ್ಟು ಜಾಗಗಳನ್ನು ಹೇಳಿದ್ದಾರೆ, ಸ್ಥಳಗಳು. ಅಮೃತ ಎಲ್ಲಿ ಸಿಗುತ್ತೆ ಅಂತ ಪಂಡಿತರಿಗೆ ಕೇಳಿದಾಗ ಏನು ಹೇಳ್ತಾರೆ? ಅಬ್ಧೌ, ಸಾಗರದಲ್ಲಿ ಅಮೃತ ಇದೆ ಅಂತ. ಯಾಕೆ? ನಾವು ಸಮುದ್ರ ಮಂಥನ ಮಾಡಿದಾಗ ಅಮೃತ ಬಂದಿದ್ದು ನಾವೆಲ್ಲ ನೋಡಿದ್ದೀವಿ. ಅಲ್ಲಿ ಸಪ್ತಮಿ ವಿಭಕ್ತಿಯ ಪ್ರಯೋಗ ಆಗಿರೋದ್ರಿಂದ ಅಬ್ಧೌ ಅನ್ನೋ ಪದವನ್ನು ಬಳಸಿದ್ದಾರೆ. ಸೊ ಆ ಸಾಗರ ಮಂಥನ ಸಮುದ್ರ ಮಂಥನ ಆಗಬೇಕಾದ್ರೆ ಅಮೃತ ಸಿಕ್ಕಿದ್ರಿಂದ ಪಂಡಿತರು ಹೇಳ್ತಾರೆ ಸಮುದ್ರದಲ್ಲಿ ಅಮೃತ ಸಿಗ್ಬಹುದಪ್ಪ ಅಂತ. ಎರಡನೇದು ಹೇಳ್ತಾರೆ ವಿಧೌ. ವಿಧು ಅಂದರೆ ನಿಮಗೆಲ್ಲ ಗೊತ್ತು ಏನು? ಚಂದ್ರ ಅಂತ. ಸೋಮರಸ ಅಮೃತಕ್ಕೆ ಸಮಾನವಾದದ್ದು ಅಂತ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಆದ್ರಿಂದ ಪಂಡಿತರು ಹೇಳ್ತಾರೆ ಚಂದ್ರನಲ್ಲಿ ಅಮೃತ ಸಿಗಬಹುದು ಅಂತ. ಮೂರನೇದು ವಧುಮುಖೆ, ಹೆಣ್ಣಿನ ಮಾತಿನಲ್ಲಿ ಅಮೃತ ಸಿಗಬಹುದು ಅನ್ನೋದು ಪಂಡಿತರ ಒಂದು ಅಭಿಪ್ರಾಯ ಆಗತ್ತೆ. ಮತ್ತೆ ಹೇಳ್ತಾರೆ ಫಣಿನಾಂ ನಿವಾಸೆ ಅಂತ, ಸರ್ಪಲೋಕದಲ್ಲಿ ಅಮೃತ ಸಿಗ್ಬೋದು. ಯಾಕೆ? ನಾವು ಮತ್ತೆ ಮಹಾಭಾರತದಲ್ಲಿ ಕೇಳಿದ್ದೀವಿ, ಭೀಮ ಸರ್ಪಲೋಕಕ್ಕೆ ಹೋದಾಗ ಅವನನ್ನು ಅಮೃತ ಕಳಶದಿಂದ ಸ್ವಾಗತ ಮಾಡಿದ್ರು ಅಂತ. ಅದಕ್ಕೆ ಪಂಡಿತರು ಹೇಳ್ತಾರೆ ಈ ಸರ್ಪಲೋಕದಲ್ಲಿ ಅಮೃತ ಸಿಗ್ಬೋದು. ಕೊನೆಯದು ಹೇಳ್ತಾರೆ ಸ್ವರ್ಗೇ. ಯಾಕೆ ಸ್ವರ್ಗದಲ್ಲಿ ಅಮೃತ ಸಿಗ್ಬೋದು? ನಾವು ಅಮರಕೋಶದಲ್ಲಿ ಏನು ಓದ್ತೀವಿ? ಅಮರ, ನಿರ್ಜರ, ದೇವ ಅಂತ ದೇವತೆಗಳ ಒಂದು ಡೆಫಿನೇಷನ್ ಓದ್ತೀವಿ. ಅಂದರೆ ಅವರೆಲ್ಲ ಅಮರರು ಅಂತ. ಯಾರು ಅಮರರು? ನಾವು ಅಮೃತವನ್ನು ಕುಡಿದವರು ಅಮರರು. ಆದ್ರಿಂದ ಸ್ವರ್ಗದಲ್ಲಿ ಅಮೃತ ಸಿಗ್ಬೋದು ಅಂತ ಚರ್ಚೆ ಮಾಡಬೇಕಾದ್ರೆ ಜ್ಞಾನಿಗಳು ಹೇಳ್ತಾರಂತೆ, ಮೂಢರೇ ಇದು ಎಲ್ಲೂ ಅಮೃತ ಸಿಗೋದಿಲ್ಲ ಅಂತ. ಯಾಕೆ ಅಮೃತ ಸಿಗೋದಿಲ್ಲ ಅನ್ನೋ ಉತ್ತರ ಕೊಡ್ತಾರೆ ಅವರು. ಏನೇನು ನಾವು ನೋಡಿದ್ವಿ? ಸಮುದ್ರ, ಚಂದ್ರ, ಹೆಣ್ಣಿನ ಮಾತು ಮತ್ತು ಸರ್ಪಲೋಕ, ಸ್ವರ್ಗ, 5 ಜಾಗದಲ್ಲಿ ಅಮೃತ ಇದೆ ಅಂತ ಪಂಡಿತರು ಹೇಳಿದ್ರು. ಜ್ಞಾನಿಗಳು ಹೇಳ್ತಾರೆ ಹುಚ್ಚರೆ ಈ 5 ಜಾಗದಲ್ಲೂ ಅಮೃತ ಇಲ್ಲ. ಯಾಕೆ? ಅವ್ರು ಉತ್ತರ ಕೊಡ್ತಾರೆ ಕ್ಷಾರಂ ಶಯಂ ಪ್ರತಿಮೃತಂ ಗರಳಂ ಪತಂತಂ ಅಂತ ಉತ್ತರ ಕೊಡ್ತಾರೆ. ಎಷ್ಟು ಅದ್ಭುತ ನೋಡ್ರಿ. ಸಮುದ್ರದಲ್ಲಿ ಅಮೃತ ಯಾಕಿಲ್ಲ ಅಂದ್ರೆ ಕ್ಷಾರಂ, ಉಪ್ಪು ನೀರಿರುತ್ತಪ್ಪ ಅಲ್ರಿ. ಅಮೃತ ಇದ್ದಿದ್ದ ಕಡೆ ಉಪ್ಪು ನೀರು ಇರೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಇಲ್ಲ ಉಪ್ಪು ನೀರು ಇದ್ದಿದ್ದ ಕಡೆ ಅಮೃತ ಇರಲಿಕ್ಕೂ ಸಾಧ್ಯ ಇಲ್ಲ. ಸಮುದ್ರದಲ್ಲಂತೂ ಅಮೃತ ಸಿಗೋದೇ ಇಲ್ಲ. ಕ್ಷಾರಂ ಶಯಂ, ಚಂದ್ರನಲ್ಲಿ ಅಮೃತ ಇದ್ದಿದ್ರೆ ಅವನು 15 ದಿನಕ್ಕೆ ಒಂದ್ಸರ್ತಿ ಬೆಳಗೋದು, 15 ದಿನಕ್ಕೆ ಒಂದ್ಸರ್ತಿ ಹೋಗುವಂಥದ್ದು ಘಟನೆ ಯಾಕೆ ಆಗ್ಬೇಕಿತ್ತು? ಹಾಗಾದ್ರೆ ನಾನು ಹೇಳ್ತೀವಿ ಚಂದ್ರನಲ್ಲೂ ಅಮೃತ ಇಲ್ಲ ಅಂತ. ಪತಿಮೃತಂ, ಅವನೇನು ಹೇಳ್ದ? ವಿಬುಧರು ಪಂಡಿತರು ಏನು ಹೇಳಿದ್ರು? ವಧುಮುಖೆ ಅಂತ ಹೇಳಿದ್ರು. ಹೆಣ್ಣಿನ ಮಾತಿನಲ್ಲಿ ಅಮೃತ ಇರಬಹುದು ಅಂತ. ಹಾಗಾದ್ರೆ ಗಂಡನ ಸಾವು ಯಾಕೆ ಆಗತ್ತೆ ಅಂತ ಜ್ಞಾನಿಗಳು ಕೇಳ್ತಾರಂತೆ. ಹಾಗಂದ್ರೆ ಹೆಣ್ಣಿನ ಮಾತಿನಲ್ಲೂ ಅಮೃತ ಇಲ್ಲ ಅಂತ. ಫಣಿನಾಂ ನಿವಾಸೆ ಅಂತ ಹೇಳಿದ್ರು ಅವರು, ಹಾವಿನ ಸರ್ಪಲೋಕದಲ್ಲಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಗರಲಂ, ಯಾರ ಕಂಠದಲ್ಲೇ ವಿಷಯ ಇದೆಯೋ ಅಂಥವ್ರ ಹತ್ರ ಅಮೃತ ಎಲ್ಲಿ ಸಿಗೋಕ್ ಸಾಧ್ಯ ಅಂತ. ಕೊನೆಗೆ ಹೇಳ್ತಾರೆ ಪತಂತಂ ಅಂತ, ಸ್ವರ್ಗದಲ್ಲಿ ಅಮೃತ ಇದೆ ಅಂತ ಹೇಳಿದ್ರು ತಾನೆ. ಅದಕ್ಕೆ ಉತ್ತರ ಕೊಡ್ತಾರೆ ಜ್ಞಾನಿಗಳು ಪತಂತಂ. ಯಾಕೆ? ಕೃಷ್ಣ ಹೇಳ್ತಾನೆ, ನೀವು ನೆನಪಿರ್ಬೇಕು, ಆ ಬ್ರಹ್ಮ ಭುವನಾಲೋಕೆ ಪುನರಾವರ್ತಿನೋ ಅರ್ಜುನ. ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಪುನಃ ಹುಟ್ಟಿ ಬರಬೇಕು ಅಂತ. ಯಾರ ಸ್ಥಾನವು ಶಾಶ್ವತವಲ್ಲ ಅಂತ ಪತಂತಂ ಅವರು ಬರ್ತಾರೆ. ಆದ್ರಿಂದ ಅಲ್ಲೂ ಅಮೃತವಿಲ್ಲ. ಹಾಗಾದರೆ ಅಮೃತ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಜ್ಞಾನಿಗಳು ಉತ್ತರ ಕೊಡ್ತಾರೆ ಕಂಠೇ ಸುಧಾ ವಸತಿ ವೈ ಭಗವಜ್ಜನಾನಾಂ ಅಂತ. ಇಂತಹ ಅದ್ಭುತವಾದ ಮಾತನ್ನು ಹೇಳ್ತಾರೆ. ನಿಜವಾದ ಅಮೃತ, ನಿಜವಾದ ಸುಧಾ ಎಲ್ಲಿ ಸಿಗತ್ತೆ ಅಂದರೆ ಕಂಠೇ ಸುಧಾ ವಸತಿ ವೈ ಭಗವಜ್ಜನಾನಾಂ. ಎಂಥ ಭಾಗವತೋತ್ತಮರ ಕಂಠದಲ್ಲಿ ಅಮೃತ ಇರುತ್ತೆ ಅಂತ. ಅವ್ರು ಏನೇ ಮಾತನಾಡಿದ್ರು ಅದು ಅಮೃತ ಸದೃಶವಾಗತ್ತೆ ಅಂತ.